ನಮ್ಮ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಇನ್ಫಾರ್ಮೇಷನ್ ನೀಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಐ ಆಮ್ ಸೋ ಕ್ಯೂರಿಯಸ್. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದೀಪಾ, ಆಮ್ ಐ ಆಡಿಬಲ್? ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್ ಎಸ್ ಸರ್, ಕೇಳಿಸ್ತಿದೆ. ಹಲೋ. ಓಕೆ, ಸದ್ಯಕ್ಕೆ ಕನೆಕ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಇಸ್ ದೀಪಾ ಕನೆಕ್ಟೆಡ್? ಎಸ್, ಗುಡ್ ಮಾರ್ನಿಂಗ್ ರಾಘವ್. ವೆರಿ ಗುಡ್ ಮಾರ್ನಿಂಗ್ ದೀಪಾ. ಕೇಳಕ್ ಖುಷಿ ಆಗ್ತಾ ಇದೆ ನೀವು ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳೋಕೆ. ಮೊನ್ನೆ ನೀವು ವಾಯ್ಸ್ ಓವರ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಐ ಹ್ಯಾವ್ ಫರ್ಗಾಟನ್ ಟು ಅಪ್ರಿಷಿಯೇಟ್. ಚೆನ್ನಾಗಿತ್ತು. ಮೊನ್ನೆ ಒಂದು ವಾಯ್ಸ್ ಓವರ್ ಕೊಟ್ಟಿದ್ರು. ದೀಪಾ, ಎಸ್, ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ? ಕೇಳಿಸ್ತಿದೆ. ಏನೋ ರೆಸ್ಪಾಂಡ್ ಮಾಡ್ತೀರಾ ಅನ್ಕೊಂಡೆ. ಇರ್ಲಿ. ಓಕೆ, ನಿಮ್ಮ ವಾಯ್ಸ್ ಓವರ್ ಚೆನ್ನಾಗಿತ್ತು ಮೊನ್ನೆ ಅಂತ ಹೇಳಿದೆ. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಈಗ ನಾಗೇಂದ್ರ ಅವರ ಈಗ ಎಲ್ಲ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ಗೂ ಯಾವ ಪ್ರಶ್ನೆ ಕೇಳಿದ್ರು ಅದೆಲ್ಲ ನಾಗೇಂದ್ರಂಗೆ ಲಿಂಕ್ ಆಗಿದೆ ಈಗ, ಹೌದಾ? ಈಗ ದೆಹಲಿಯಲ್ಲಿ ನಡೆದಂಥ ಚರ್ಚೆ ಇದೆಯಲ್ಲ, ಅದು ಇವರ ಮುಂದಿನ ನಡೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ಆ ಚರ್ಚೆ ಇವ್ರಿಗೆ ಏನು ಫಾರ್ಮುಲಾ ಕಂಡುಕೊಳ್ಳೋಕ್ಕಾಗುತ್ತೆ? ವಿಪಕ್ಷಗಳು ತಮ್ಮ ಪಟ್ಟನ್ನಂತೂ ಬಿಡೋಂಗೆ ಕಾಣಿಸ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ? ರಾಘವ್ ಸೂರ್ಯ, ನಾಗೇಂದ್ರ ಅವರ ವಿಚಾರಕ್ಕೆ ಕಾದು ನೋಡುವ ತಂತ್ರಕ್ಕೆ ಓದಂಗಿದೆ ಹೈಕಮಾಂಡ್. ಯಾಕಂದ್ರೆ ಒಂದು ಬಾರಿ ಆಲ್ರೆಡಿ ಅವರನ್ನೇ ರಾಜೀನಾಮೆ ಕೊಡಿಸಿ ತದನಂತರದಲ್ಲಿ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡು ಮತ್ತೊಮ್ಮೆ ರಾಜೀನಾಮೆ ಕೊಡಿಸುವಂತಹ ಒಂದು ಗೋಜಿಗೆ ಹೈಕಮಾಂಡ್ ಹೋಗೋದಿಲ್ಲ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಸ್ಪಷ್ಟತೆ. ಯಾಕಂದ್ರೆ ಅದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಇವತ್ತಿಗಲ್ಲ, ಮುಂದಿನ ಇತಿಹಾಸಕ್ಕೂ ಕೂಡ, ಅಂದ್ರೆ ಮುಂಬರುವಂತಹ ಪೀಳಿಗೆಗೂ ಕೂಡ ಇಂತಹದ್ದೊಂದು ಘಟನೆ ನಡೆದಿತ್ತು ಅನ್ನುವಂತಹದ್ದು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿತ್ತು ಅನ್ನುವಂತಹದನ್ನ ತಲೆ ಮೇಲೆ ಒತ್ಕೊಳ್ಳೋದಿಕ್ಕೆ ಅಥವಾ ಅಣೆಪಟ್ಟಿಯನ್ನ ಹಾಕೊಳ್ಳೋದಿಕ್ಕೆ ಕಾಂಗ್ರೆಸ್ ರೆಡಿ ಇದ್ದಂಗೆ ಕಾಣಿಸ್ತಿಲ್ಲ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ನೆನೆಯೂ ಕೂಡ ಒಂದಿಷ್ಟು ವಿವರಗಳನ್ನ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಮತ್ತೆ ಜೊತೆಗೆ ನಾಗೇಂದ್ರ ಅವರು ಕೂಡ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹದ್ದಿದೆ. ಅಂದ್ರೆ ಹಿಂದೆ ಯಾವ ರೀತಿಯಾದಂತಹ ಈ ಒಂದು ಪ್ರಕರಣ ನಡೀತು, ಪ್ರಕರಣದ ಹಣ ಎಲ್ಲಿ ಹೋಗಿತ್ತು, ವಾಪಸ್ ಯಾವ ರೀತಿಯಾಗಿ ಬಂತು ಅನ್ನುವಂಥದ್ದು, ಜೊತೆಗೆ ಬಿಜೆಪಿ ತನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ವಿವರಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದೆ. ಇದರ ಜೊತೆಗೆ ಅವರು ಕೂಡ ಒಂದು ರಿಟರ್ನ್, ಅಂದ್ರೆ ಪಾದಯಾತ್ರೆಯನ್ನ ಮಾಡ್ಬೇಕು ಅಥವಾ ಹೋರಾಟವನ್ನ ಮಾಡ್ಬೇಕು ಬಿಜೆಪಿ ನಾಯಕರ ವಿರುದ್ಧ. ಆ ಹೋರಾಟದಲ್ಲಿ ಒಂದು ಸ್ಪಷ್ಟತೆಯನ್ನ, ಒಂದು ತಮ್ಮ ನಿಖರವಾದಂತಹ ವಿಚಾರವನ್ನ ಅವ್ರ ಮುಂದೆ ತಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾಗೇಂದ್ರ ಚಿಂತನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅಂದ್ರೆ ತಾವು ಕೇವಲ ಸಚಿವ ಸ್ಥಾನಕ್ಕಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ನೀಡಿ ಬಳಿಕ ಅಲ್ಲಿ ನಾನು ಎಲ್ಲಿ ನಿಲ್ತೀನೋ ಅಲ್ಲಿ ಶ್ರೀರಾಮುಲು ಅಥವಾ ಜನಾರ್ದನ್ ರೆಡ್ಡಿ ಅವರು ಬಂದು ನಿಲ್ಬೇಕು ಅನ್ನುವಂತಹ ಒಂದು ಚಾಲೆಂಜ್ ಅನ್ನ, ಒಂದು ವಿಚಾರವನ್ನ ಅವ್ರ ಮುಂದೆ, ಅಂದ್ರೆ ಬಿಜೆಪಿ ನಾಯಕರ ಮುಂದೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅದು ಯಾವಾಗ ಅಂದ್ರೆ ಈ ಒಂದು ರಾಜೀನಾಮೆಯ ಪಟ್ಟನ್ನ ಎಲ್ಲಿಯವರೆಗೂ ಬಿಜೆಪಿ ಜೆಡಿಎಸ್ ಬಿಡೋದಿಲ್ಲೋ ಅಲ್ಲಿಯವರೆಗೂ ಕೂಡ ಈ ಒಂದು ವಿಚಾರವನ್ನ, ಈ ಒಂದು ಚಾಲೆಂಜ್ ಅನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾಗೇಂದ್ರ ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಆದ್ರೆ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಇನ್ಮುಂದೆ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅಥವಾ ಇನ್ಮುಂದೆ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನಿಜ, ನಾಗೇಂದ್ರ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಮಾಡಿದ್ದಾದ್ರೂ ತಪ್ಪೇನ್ರಿ ಹೌದು ಅನ್ನುವ ಪ್ರಶ್ನೆ ಅವ್ರಿಗಿದೆ. ಹಾಗಾಗಿ ನನ್ನ ಅಕೌಂಟ್ಗೆ ಏನಾದರೂ ಬಂದಿದೆಯಾ, ಯಾವ್ದಾದ್ರು ಅಮೌಂಟ್ ಬಂದಿದೆಯಾ, ಅಥವಾ ನಾನು ಹೇಳಿ ಮಾಡಿಸಿದ್ದೀನಿ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ ಅನ್ನೋದು ಅವರ ವಾದ. ಹಾಗಾಗಿ ನಾನು ಕೂಡ ಸುಮ್ಮನೆ ಬಿಡಲ್ಲ, ಬರೀ ಪಾದಯಾತ್ರೆ ಅವ್ರು ಮಾತ್ರ ಮಾಡೋದಲ್ಲ, ನಾನೂ ಕೂಡ ಜನರಿಗೆ ಸತ್ಯಾಂಶವನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತೀನಿ ಅನ್ನುವ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಪಕ್ಷ ಕೂಡ ಅವರ ಬೆನ್ನಿಗೆ ನಿಂತಂತೆ ಕಾಣ್ತಾ ಇದೆ. ಆದರೆ BJPಯ ನಡೆನುಡಿಯ ಮುಂದೆ, ನಡೆ ಮೇಲೆ ಇವರು ಯಾವ ರೀತಿ ಆಪರೇಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅವರು ಕಾದು ನೋಡ್ತಾರೆ, ನಾವು ಕಬ್ಬಣ ಆಗಿದಾರ್ರಿ ಜನ, ಇನ್ನೇನ್ ಕಾಯೋದು ಅನ್ನೋ ತರ ಆಗಿದೆ.